ಈ ರೀತಿ ಫ್ಲವರ್ ವರ್ಕ್ ಹಾಗೆ ಕಟ್ ವರ್ಕ್ನ ನಾವು ಯಾವ ರೀತಿ ಕಲಿಬೇಕು ಅಂತ ಈ ದಿನ ನಾನು ಡೀಟೇಲ್ ಆಗಿ ನಿಮಗೆ ವಿತ್ ಥಿಯರಿ ನೋಟ್ಸ್ ಹೇಳ್ಕೊಡ್ತೀನಿ. ಬನ್ನಿ ಕ್ಲಾಸ್ ನೋಡೋಣ. ಹಲೋ ಎವ್ರಿವನ್, ಫ್ರೀ ಮೆಹಂದಿ ಕ್ಲಾಸ್ ಡೇ 10ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ಫ್ಲವರ್ ವರ್ಕ್ ಆರ್ ಕಟ್ ವರ್ಕ್ನ ಕಲಿಯೋಣ. ಇದನ್ನು ಬೆಲ್ಟ್ ಡಿಸೈನ್ ಅಂತ ಕೂಡ ಕರೀತಾರೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಫ್ಲವರ್ನ ಕಲ್ತಿದ್ವು. ಸೊ ಇವತ್ತು ಅದೇ ಫ್ಲವರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಫ್ಲವರ್ ವರ್ಕ್ನ ಆರ್ ಕಟ್ ವರ್ಕ್ನ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಹಾಫ್ ಸರ್ಕಲ್ನ ಹಾಕ್ಕೊಂಡು ಈ ರೀತಿ ಡಬಲ್ ಲೇಯರ್ ಹಂಪ್ಸ್ನ ಕೊಟ್ಕೋತಾ ಇದ್ದೀನಿ. ಅದ್ರ ಮೇಲೆ ಈ ರೀತಿ ನಾನು ಲೀಫ್ನ ಕೊಡ್ತೀನಿ. ಸೊ ಅದನ್ನು ಇಲ್ಲಿ ರಫ್ ಆಗಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಲೀಫ್ನ ಕೊಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅಗೇನ್ ನಾನು ಇಲ್ಲಿ ಹಾಫ್ ಸರ್ಕಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಡಬಲ್ ಹಂಪ್ಸ್ನ ಕೊಡ್ತಾ ಇದ್ದೀನಿ. ಸೇಮ್ ಡಿಸೈನನ್ನು ನಾನು ಇವತ್ತು ಡ್ರಾ ಮಾಡ್ತೀನಿ. ಡಿಸೈನ್ ರಿಪೀಟೆಡ್ ಆದ್ರೂ ಯಾವ ರೀತಿ ಇದನ್ನು ನೀವು ಫಿಲ್ ಮಾಡಿದ್ಮೇಲೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅಂತ ಇವತ್ತು ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ ನಿಮಗೇ ಗೊತ್ತಾಗುತ್ತೆ. ಅಗೇನ್ ನಾನಿವಾಗ ಅದೇ ಥರ ಫ್ಲವರ್ ಏನಿದೆ ಲೀಫ್ ಡಿಸೈನ್ ಕೊಟ್ಕೋತಾ ಇದ್ದೀನಿ. ಖಾಲಿ ಸ್ಪೇಸಲ್ಲಿ ನಾನು ಈ ರೀತಿ ಒಂದು ಸರ್ಕಲ್ ಹಾಕೋತಾ ಇದ್ದೀನಿ. ಇದನ್ನು ನಾವು ನೆಗೆಟಿವ್ ಫಿಲ್ಲಿಂಗ್ ಆರ್ ರಿವರ್ಸ್ ಫಿಲ್ಲಿಂಗ್ ಅಂತ ಕೂಡ ಕರಿತೀವಿ. ಇದಕ್ಕೆ ಆದಂಥ ರೂಲ್ಸ್ ಕೂಡ ಇದೆ. ನಾನು ಇನ್ನು ಸ್ವಲ್ಪ ಹೊತ್ತು ನಿಮಗೆ ರೂಲ್ಸ್ನ ಕೂಡ ಇಲ್ಲೇ ಬರೆದು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು ನಾನು ಸೆಕೆಂಡ್ ಡಿಸೈನ್ಗೆ ಈ ರೀತಿ ಸ್ಪೈರಲ್ನ ಹಾಕೋತಾ ಇದ್ದೀನಿ. ಸ್ಪೈರಲ್ ಯಾವ ರೀತಿ ಹಾಕೋಬೇಕಂತ ನಿಮ್ಗೆ ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀರಾ, ಪ್ರಾಕ್ಟೀಸ್ ಕೂಡ ಮಾಡಿದ್ದೀರಾ. ಸೊ ಈ ರೀತಿ ಸ್ಪೈರಲ್ನ ಹಾಕೊಂಡ್ಮೇಲೆ ನಾನು ಈ ರೀತಿ ರಫ್ ಆಗಿ ಒಂದು ಸರ್ಕಲ್ನ ಹಾಕೋತೀನಿ. ಸೊ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಸರ್ಕಲ್ನ ಹಾಕೋಬೇಕು. ಇದಕ್ಕೆ ಕೂಡ ನಾವು ಸರ್ಕಲ್ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ. ಸೊ ಈ ರೀತಿ ಸರ್ಕಲ್ ಹಾಕ್ಕೊಂಡು ಅಗೇನ್ ಇದ್ರ ಮೇಲೆ ನಾನು ಎಂಟಿ ಸ್ಪೇಸ್ ಅಥವಾ ಸೆಂಟರ್ ಸ್ಪೇಸಲ್ಲಿ ಅಗೇನ್ ಸ್ಪೈರಲ್ನ ಹಾಕ್ಕೊಂಡು ಈ ರೀತಿ ಫ್ಲವರ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೇಮ್ ಫ್ಲವರ್ ಏನಿದೆ ಅದನ್ನು ನಾನು ರಿಪೀಟೆಡಾಗಿ ಡ್ರಾ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮಗೆ ರಿಪೀಟೆಡ್ ಅಂತ ಅನ್ಸಿದ್ರೂ ಲುಕ್ ವೈಸ್ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಎಂಡಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ನೋಡಿದ್ದೀರಾ ಸ್ಟಾರ್ಟಿಂಗಲ್ಲೂ ಯಾವ ರೀತಿ ಕಾಣಿಸುತ್ತೆ ಇದು ಫಿಲ್ಲಿಂಗ್ ಮಾಡಿದ್ಮೇಲೆ ಅಂತ. ಖಾಲಿ ಸ್ಪೇಸಲ್ಲೆಲ್ಲ ಈ ರೀತಿ ಸರ್ಕಲ್ ಅಥವಾ ಯಾವುದಾದ್ರೂ ಡಿಸೈನ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಕೊಡ್ಬೋದು. ಸಾಮಾನ್ಯವಾಗಿ ಸರ್ಕಲ್ನ ಕೊಡೋದು ಪ್ರಿಫರೆನ್ಸ್. ಅಂದರೆ ನಾವೆಲ್ಲ ಸರ್ಕಲ್ ಕೊಡೋದನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಸರ್ಕಲ್ ಕೊಡ್ತಾಯಿದ್ದೀನಿ. ಸ್ಪೇಸ್ ಕಮ್ಮಿ ಇದೆ ನಮಗೆ, ಸೊ ಹಾಗಾಗಿ ಸರ್ಕಲ್ ಆದರೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಲೋಟಸ್ನ ಡ್ರಾ ಮಾಡ್ತಾ ಇದ್ದೀನಿ. ಮೂರನೇ ಡಿಸೈನಲ್ಲಿ ಲೋಟಸ್ನ ಯಾವ ರೀತಿ ಡ್ರಾ ಮಾಡಬೇಕಂತ ಕೂಡ ನಾವು ನೆನ್ನೆ ಕ್ಲಾಸಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸೊ ಇದನ್ನು ರಫಾಗೆ ಡ್ರಾ ಮಾಡ್ಕೊಳ್ಳಿ. ನೆಗೆಟಿವ್ ಫಿಲ್ಲಿಂಗ್ ಮಾಡೋದ್ರಿಂದ ನಮಗೆ ಸ್ಪೇಸಲ್ಲಿ ಇರುವಂಥ ಎಲಿಮೆಂಟ್ ಏನಿದೆ ಫ್ಲವರ್ ಎಲಿಮೆಂಟು ಅದು ದೊಡ್ಡದಾಗಿ ಕಾಣಿಸ್ಬೇಕು. ಸೊ ಫಿನಿಶಿಂಗ್ ಮೇಲೆ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೂ ಓಕೆ, ಬಟ್ ಸಾಧ್ಯ ಆದಷ್ಟು ಫಿನಿಶಿಂಗ್ ಇರೋ ಥರ ನೀವು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಎಲಿಮೆಂಟ್ಸ್ ಏನೇ ಇದ್ರೂ ಪ್ರತಿಯೊಂದನ್ನು ನೀವು ದೊಡ್ಡದಾಗೇ ಡ್ರಾ ಮಾಡಬೇಕು. ಸ್ಪೇಸ್ ಯಾವಾಗಲೂ ಕಮ್ಮಿನೇ ಇರಬೇಕು. ನೆಗೆಟಿವ್ ಫಿಲ್ಲಿಂಗಲ್ಲಿ ನಾವು ಇದೇ ರೂಲ್ನ ಫಾಲೋ ಮಾಡಬೇಕು. ಪ್ರತಿಯೊಂದು ಎಲಿಮೆಂಟ್ ಸೈಜು ಕೂಡ ದೊಡ್ಡದಾಗಿ ಇರಬೇಕು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಪ್ರತಿಯೊಂದನ್ನು ನಾನು ದೊಡ್ಡದಾಗಿಯೇ ಡ್ರಾ ಮಾಡಿದ್ದೀನಿ. ಸ್ಪೇಸ್ ಏನಿದೆ ಅದಕ್ಕೆ ಸ್ಮಾಲ್ ಎಲಿಮೆಂಟ್ಸ್ನ ಕೊಟ್ಟು ಸ್ಪೇಸ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಫೋರ್ತ್ ಒನ್. ಅಗೇನ್ ನಾನು ಇಲ್ಲಿ ಸ್ಪೈರಲ್ಗೆ ಹಂಪ್ಸ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ಫ್ಲವರ್ ಎಲಿಮೆಂಟ್. ಈ ಫ್ಲವರ್ ಎಲಿಮೆಂಟ್ನ ಕೂಡ ನಾವು ನಿನ್ನೆ ನೋಡಿದ್ದೀವಿ. ಅದನ್ನೇ ನಾನು ಈ ರೀತಿ ಬಾರ್ಡರ್ ಹಾಕ್ಕೊಂಡು ಕೂಡ ನೀವು ಬಾರ್ಡರ್ ಬೆಲ್ಟ್ ನಾವು ನೋಡಿದ್ದೀವಲ್ಲ ಡೇ 3 ಕ್ಲಾಸಲ್ಲಿ, ಆ ರೀತಿ ಡ್ರಾ ಮಾಡಿಬಿಟ್ಟು ಕೂಡ ನೀವು ಇದನ್ನು ಡ್ರಾ ಮಾಡಿದ್ರೆ ಸೊ ಅಲ್ಲಿಗೆ ನಿಮಗೆ ಒಂದು ಓನ್ ಏನಿದೆ ಡಿಸೈನ್ ಕ್ರಿಯೇಟ್ ಆಗುತ್ತೆ. ತುಂಬ ಜನ ಮ್ಯಾಮ್ ನನಗೆ ಓನ್ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಬರಲ್ಲ ಅಂತ ಇದ್ದೀರಾ. ಸೊ ಈಸಿಯಾಗೇ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಒಂದು ಲೈನ್ ಹಾಕಿ ತೋರಿಸಿದ್ದೀನಿ. ಸೊ ಸೇಮ್ ಫ್ಲವರ್ನ ನಾನಿಲ್ಲಿ 4 ಟೈಮ್ಸ್ ರಿಪೀಟ್ ಮಾಡಿ ಅದಕ್ಕೆ ಈ ರೀತಿ ಸರ್ಕಲ್ನ ಕೊಡ್ತಾ ಇದ್ದೀನಿ. ನೋಡೋದಕ್ಕೆ ಇದು ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು, ರಿಪೀಟೆಡ್ ಅಂತ ಅನಿಸ್ಬೋದು, ಬಟ್ ಕಂಪ್ಲೀಟ್ ಆದಮೇಲೆ ಈ ಸಿಂಪಲ್ ವರ್ಕೇ ಒಂದು ಬ್ಯೂಟಿಫುಲ್ಲಾಗಿರೋ ಮೆಹಂದಿಯಾಗಿ ಔಟ್ಲುಕ್ ಕೊಡುತ್ತೆ. ಸೊ ಹಾಗಾಗಿ ನೆಗೆಟಿವ್ ಫೀಲಿಂಗ್ ನಿಮಗೆ ಮೆಹಂದಿಯಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ, ಟೈಮ್ ಸೇವಿಂಗ್. ನೆಕ್ಸ್ಟು ನಾನು ಇವಾಗ ಅಗೇನ್ ಒಂದು ಸ್ಪೈರಲ್ ಒಂದು ಫ್ಲವರ್, ಅದ್ರ ಮೇಲೆ ನಾನು ಲೀಫ್ ಎಲಿಮೆಂಟ್ನ ಕೊಡ್ತಾ ಇದ್ದೀನಿ. ಇದನ್ನು ರಿಪೀಟೆಡ್ ಆಗಿ ಕೊಡ್ತಾ ಇದ್ದೀನಿ. ಈ ರೌಂಡ್ ಸರ್ಕಲ್ ನಾವೇನು ಸೈಡಿಗೆ ಕೊಡ್ತಾ ಇದ್ದೀವಿ ಅದು ಒಂದ್ಸಲ ನಾವು ಅಪ್ವರ್ಡ್ನ ಕೊಟ್ಟರೆ ನೆಕ್ಸ್ಟು ನಾವು ಅದನ್ನು ಡೌನ್ವರ್ಡ್ನ ಕೊಡಬೇಕು. ಸೊ ಇವಾಗ ನಾವು ಅಪ್ವರ್ಡ್ ಕೊಟ್ಟಿದ್ದೀವಲ್ಲ, ನೆಕ್ಸ್ಟ್ ನಾನು ಈ ರೀತಿ ಡೌನ್ವರ್ಡ್ ಕೆಳಗಡೆ ಮುಖ ಮಾಡೋ ಥರ ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಮಗೆ ಅದು ಮೇಲ್ಗಡೆ ಮುಖ ಮಾಡೋ ಥರ ಇತ್ತಲ್ವ, ಸೊ ಹಾಗಾಗಿ ಈಗ ಕೆಳಗಡೆ ಮುಖ ಮಾಡೋ ಥರ. ಸೊ ಸೆಂಟರಲ್ಲಿ ನಮಗೆ ಸ್ಪೇಸ್ ಏನು ಸಿಗುತ್ತೆ ಅದ್ರ ಮೇಲೆ ನಾವು ಫ್ಲವರ್ನ ಕೊಡಬೇಕು. ಈ ರೂಲ್ ಕೂಡ ನಾವು ಅರೇಬಿಕ್ ಡಿಸೈನ್ನ ಕಲಿಬೇಕಾದ್ರೆ ನೋಡಿದ್ದೀವಿ. ಸೊ ಸ್ಪೇಸ್ ಎಲ್ಲಿ ಉಳಿಯುತ್ತೆ ಅಲ್ಲಿ ನಾವು ಈ ರೀತಿ ಡಿಸೈನ್ನ ಕೊಟ್ಕೊಂಡು ಕಂಪ್ಲೀಟಾಗಿ ನೋಡಿ, ನಮಗೆ ಸ್ಪೇಸ್ ಕಮ್ಮಿ ಇದೆ, ಫಿಲ್ಲಿಂಗ್ ಜಾಸ್ತಿ ಇದೆ, ಫ್ಲವರ್ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ, ಬಟ್ ಉಳಿದಿರೋ ಜಾಗ ನಮಗೆ ಕಮ್ಮಿ ಕಾಣಿಸ್ತದೆ. ಇದೇ ರೀತಿ ನೆಗೆಟಿವ್ ಫಿಲ್ಲಿಂಗಲ್ಲಿ ನಮಗೆ ಸ್ಪೇಸ್ ಕಮ್ಮಿ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬನ್ನಿ. ನಮಗೆ ಫ್ಲವರ್ ಜಾಸ್ತಿ ಆಗ್ತಾ ಸ್ಪೇಸ್ ಅನ್ನೋದು ಕಮ್ಮಿ ಆಗುತ್ತೆ. ನಮಗೆ ಡಿಸೈನು ಎಲಿಗೆಂಟಾಗಿ ಕಾಣಬೇಕು, ಸ್ಪೇಸ್ ಅನ್ನೋದು ಕಮ್ಮಿ ಕಾಣಬೇಕು. ಯಾಕೆಂದರೆ ನಾವು ನೆಗೆಟಿವ್ ಫಿಲ್ಲಿಂಗಲ್ಲಿ ಮೆಹಂದಿನ ಸ್ಕ್ವೀಸ್ ಮಾಡಿ ಫಿಲ್ ಮಾಡೋದ್ರಿಂದ ಸ್ಟೇನ್ ಬಂದಮೇಲೆ ಕೈಯಲ್ಲಿ ಅದೇ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ, ನಿಮಗೆ ಡಿಸೈನ್ ಕಾಣೋದಿಲ್ಲ. ಹಾಗಾಗಿ ಡಿಸೈನ್ ಕಾಣಬೇಕಂದ್ರೆ ಡಿಸೈನೇ ನಮಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಇರಬೇಕು, ಸ್ಪೇಸ್ ಅನ್ನೋದು ಕಮ್ಮಿ ಇರಬೇಕು. ನೆಕ್ಸ್ಟ್ ನಾನಿಲ್ಲಿ ರಿವರ್ಸಲ್ಲಿ ಲೋಟಸ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿಯೇ ಅನಿಸುತ್ತೆ.
ನೆಕ್ಸ್ಟ್ ಅಗೇನ್ ನಾನು ಇನ್ನೊಂದು ಲೋಟಸ್ನ ಕೊಡ್ತಾ ಇದ್ದೀನಿ. ನಾವು ನೆನ್ನೆ ನೋಡಿರೋಂಥ ಡಿಸೈನನ್ನೇ ನಾನು ಇಷ್ಟು ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡೆ. ನಾಳೆ ಡಿಸೈನಲ್ಲಿ ನಾವು ಮಂಡಲ ಡಿಸೈನ್ನ ನೋಡೋಣ. ಅದಿನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಲೇಯರ್ ಕೊಟ್ಟು ಕಲಿಬೇಕು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೀವು 15 ಡೇಸ್ ಕೋರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಮ್ಯಾಮ್ 15 ಡೇಸಲ್ಲಿ ಕಲಿಬೋದಾ ಅಂತ ಕೂಡ ನೀವು ಕ್ವೆಶನ್ನ ರೈಸ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಖಂಡಿತ ಕಲಿಬೋದು, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ನೀವು. ಸೊ ಇವಾಗ ನಾವು ರೂಲ್ನ ನೋಡೋಣ. ಡ್ರೈ ಆಗೋದಕ್ಕಿಂತ ಮುಂಚೆ ನಾವು ಫಿಲ್ಲಿಂಗ್ ಮಾಡಬಾರ್ದು. ಹಾಗಾಗಿ ರೂಲ್ಸ್ ಏನಿದೆ ಅದನ್ನು ನಾನು ಇವತ್ತು ಲೇಟಾಗಿ ಬರೆಸ್ತಾ ಇದ್ದೀನಿ. ರೂಲ್ ಮೊದಲನೇದು ನಮಗೆ ಬಂದು ಡಿಸೈನ್ ಒಂದಕ್ಕೆ ಒಂದು ಜಾಯ್ನ್ ಆಗಿರಬೇಕು. ಈ ರೀತಿ ನಾವು ಸ್ಟಾರ್ಟಿಂಗ್ ಅದೇ ರೀತಿ ಡ್ರಾ ಮಾಡಿದ್ದೀವಿ ಅಲ್ವಾ, ಒಂದಕ್ಕೊಂದು ಡಿಸೈನು ಜಾಯ್ನ್ ಆಗಿದೆ. ಇದಕ್ಕೆ ನಾವು ನೆಗೆಟಿವ್ ಸ್ಪೇಸ್ ಅಂತ ಅಂತೀವಿ. ಅಂದರೆ ಖಾಲಿ ಬಿಟ್ಟಿರೋ ಜಾಗ ಏನಿದೆ ಅದಕ್ಕೆ ನಾವು ನೆಗೆಟಿವ್ ಸ್ಪೇಸ್ ಅಂತ ಅಂತೀವಿ. ಸೊ ಡಿಸೈನ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಡ್ರಾ ಮಾಡಬೇಕಾದ್ರೆ ನಮಗೆ ಡಿಸೈನ್ ದೊಡ್ಡದಾಗಿ ಕಾಣಬೇಕು, ನೆಗೆಟಿವ್ ಸ್ಪೇಸ್ ಏನಿದೆ ಅದು ಕಮ್ಮಿ ಇರಬೇಕು. ಅದನ್ನು ನಾನಿಲ್ಲಿ ರೂಲ್ಸ್ ಆಗಿ ಬರೀತಾ ಇದ್ದೀನಿ. ಲಾಸ್ಟಲ್ಲಿ ನಾನು ನಿಮಗೆ ನೋಟ್ಸ್ನ ಕೂಡ ಝೂಮ್ ಮಾಡಿ ತೋರಿಸ್ತೀನಿ. ನೆಗೆಟಿವ್ ಸ್ಪೇಸ್ ಕಮ್ಮಿ ಇರಬೇಕು, ಡಿಸೈನಲ್ಲಿ ದೊಡ್ಡದಾಗಿ ಇರಬೇಕು ಅಂತ ನಾನು ಇವಾಗ ರೂಲ್ಸ್ನ ಬರೆಸ್ತಾ ಇದ್ದೀನಿ. ಈ ರೀತಿ ಡಿಸೈನ್ ದೊಡ್ಡದಾಗಿ ಇರಬೇಕು, ಸ್ಪೇಸ್ ಅನ್ನೋದು ಕಮ್ಮಿಯಾಗಿರಬೇಕು. ಸೊ ನಮಗೆ ನೆಕ್ಸ್ಟ್ 3ನೇ ರೂಲ್ ಬಂದು ಡಿಸೈನ್ ಡ್ರೈ ಆದಮೇಲೆ ನಾವು ಫಿಲ್ಲಿಂಗ್ನ ಯಾವಾಗಲೂ ಕೊಡಬೇಕು. ಅದಕ್ಕೂ ಮುಂಚೆ ನಾವೇನಾದರೂ ಸ್ಪೇಸ್ ಏನಿದೆ ನೆಗೆಟಿವ್ ಸ್ಪೇಸ್ ಖಾಲಿ ಜಾಗ ಅದನ್ನು ಫಿಲ್ ಮಾಡೋದಕ್ಕೆ ಹೋದರೆ ಡಿಸೈನ್ ಜೊತೆಗೆ ಫಿಲ್ಲಿಂಗ್ ಕೂಡ ಮಿಕ್ಸ್ ಆಗಿ ಡಿಸೈನ್ಗೂ ಫಿಲ್ಲಿಂಗಿಗೂ ವ್ಯತ್ಯಾಸನೇ ಇಲ್ಲದೆ ಇರೋ ಥರ ಡಿಸೈನು ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ಸೊ ಅದನ್ನು ನಾನಿಲ್ಲಿ ರೂಲ್ಸ್ ಆಗಿ ಬರೆಸ್ತಾ ಇದ್ದೀನಿ. ಡಿಸೈನ್ ಡ್ರೈ ಆದಮೇಲೆ ಖಾಲಿ ಸ್ಪೇಸ್ ಅಂದರೆ ನೆಗೆಟಿವ್ ಸ್ಪೇಸ್ನ ಫಿಲ್ ಮಾಡಬೇಕು. ಅದಕ್ಕೂ ಮುಂಚೆ ಫಿಲ್ ಮಾಡಿದ್ರೆ ಡಿಸೈನ್ ಜೊತೆಗೆ ನೆಗೆಟಿವ್ ಫಿಲ್ಲು ಮಿಕ್ಸ್ ಆಗಿ ಅಂದರೆ ಸೇರಿಕೊಂಡು ಡಿಸೈನ್ ಮೆಸ್ ಆಗುತ್ತೆ ಅಥವಾ ಡಿಸೈನ್ ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಡ್ರೈ ಆದಮೇಲೆ ನಾವು ನೆಗೆಟಿವ್ ಫಿಲ್ಲಿಂಗ್ನ ಕೊಡಬೇಕು. ನಾವು ನೋಡ್ಬೋದು ಮೊದಲನೇ ಡಿಸೈನ್ ಆಲ್ರೆಡಿ ಡ್ರೈ ಆಗಿದೆ, ಆದ್ರೂ ನಾನು ಎಲ್ಲ ಡ್ರೈ ಆಗಲಿ ಅಂತ ನೋಟ್ಸ್ ಬರೆಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನಾವು ಇವಾಗ ಡಿಸೈನನ್ನು ತಕ್ಷಣಕ್ಕೆ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ನಾವು ಸ್ಪೇಸ್ ಜಾಸ್ತಿ ಕೊಟ್ಟರೆ ಡಿಸೈನ್ ಚಿಕ್ಕ ಕಾಣಿಸುತ್ತೆ, ಸ್ಪೇಸ್ ಜಾಸ್ತಿ ಕಾಣಿಸುತ್ತೆ. ಅಗೇನ್ ಅದ್ರ ಮೇಲೆ ನಾವು ಫಿಲ್ಲಿಂಗ್ನ ಈ ರೀತಿ ನೆಗೆಟಿವ್ ಫಿಲ್ಲಿಂಗ್ನ ಕೊಟ್ಬಿಟ್ವಿ ಅಂತಂದರೆ ಡ್ರೈ ಆಗೋಕ್ಕಿಂತ ಮುಂಚೆ ಡಿಸೈನೇ ಕಾಣಿಸ್ತಾ ಇಲ್ಲ, ನೋಡ್ತಾ ಇದ್ದೀರಾ, ಚಿಕ್ಕ ಸ್ಪೈರಲ್ ಅದು. ಅದ್ರ ಮೇಲೆ ನಾವು ನೆಗೆಟಿವ್ ಫಿಲ್ಲಿಂಗ್ ಕೊಟ್ಟಾಗ ಡಿಸೈನ್ ಅನ್ನೋದು ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಬೇಕು. ನಾವು ಹಾಕಿರೋಂಥ ಡಿಸೈನನ್ನು ಡ್ರೈ ಆದಮೇಲೆ ನಾವು ಫಿಲ್ಲಿಂಗ್ ಕೊಡಬೇಕು. ನೆಕ್ಸ್ಟು ಕಂಟಿನ್ಯೂ ಫುಲ್ ಹ್ಯಾಂಡ್ ಮೆಹಂದಿ, ಹಾಫ್ ಹ್ಯಾಂಡ್ ಮೆಹಂದಿ ಒಪ್ಕೊಂಡಿರ್ತೀವಲ್ಲ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಮೆಹಂದಿ ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನಾನು ಯಾವ ರೀತಿ ಫಿಲ್ ಮಾಡಬೇಕಂತ ಕೂಡ ಹೇಳ್ಕೊಡ್ತೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಫಿಲ್ ಮಾಡ್ಕೋಬೇಕು. ಡ್ರೈ ಆಗೋದಕ್ಕೆ ಬಿಡೋದ್ರಿಂದ ನಮ್ಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಸೊ ಆ ಡಿಸೈನ್ ನಮಗೆ ಈ ನ್ಯೂ ಫ್ರೆಶ್ ಮೆಹಂದಿನ ನಾವು ಜಾಸ್ತಿ ಸ್ಕ್ವೀಸ್ ಮಾಡಿದಾಗ ಅದ್ರ ಜೊತೆಗೆ ಮಿಕ್ಸ್ ಆಗೋದಕ್ಕೆ ಅದೇ ಬಿಡೋದಿಲ್ಲ, ಅದೊಂದು ನಮಗೆ ಗೋಡೆ ಥರ ತಡೆಯುತ್ತೆ. ಸೊ ಡ್ರೈ ಆಗಿರೋದ್ರಿಂದ ಅದು ಮಿಕ್ಸ್ ಆಗೋದಕ್ಕೆ ಬಿಡೋದಿಲ್ಲ. ನಮಗೆ ಎಡ್ಜಲ್ಲಿ ನಾವು ಕರೆಕ್ಟಾಗಿ ಈ ರೀತಿ ಮೆಹಂದಿನ ಹಾಕೋಬೋದು. ಸೊ ಫಿಲ್ಲಿಂಗ್ ಕೂಡ ನಿಮಗೆ ಕಷ್ಟ ಅನಿಸಲ್ಲ. ನಿಮ್ಗೆ ಆಲ್ರೆಡಿ ಡ್ರಾಯಿಂಗ್ ಮಾಡಬೇಕಾದ್ರೆ ಸ್ಕೆಚ್ ಪೆನ್ನಲ್ಲಿ ಔಟ್ಲೈನ್ ಮಾಡಿರ್ತೀರಲ್ಲ ಅದೇ ಥರ ನಾವು ಫಿಲ್ಲಿಂಗನ್ನು ಕೊಡಬೇಕು. ಸೊ ನೋಡಿ, ಬಿಫೋರ್ ಡಿಸೈನ್ ಹೇಗೆ ಕಾಣಿಸ್ತಾ ಇತ್ತು, ಡ್ರೈ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು ಸ್ಕ್ವೀಸ್ ಮಾಡಿನೇ ಫಿಲ್ ಮಾಡಬೇಕು. ಸ್ಕಿನ್ಗೆ ಟಚ್ ಮಾಡಿ ನೀವು ಸ್ಕ್ವೀಸ್ ಮಾಡಬಾರ್ದು. ಮೆಹಂದಿನ ನೀಟಾಗಿ ಸ್ಕ್ವೀಸ್ ಮಾಡಿ ನೀವು ಫಿಲ್ಲಿಂಗ್ ಎಲಿಮೆಂಟ್ನ ಕೊಡಬೇಕು. ನೋಡಿ, ಮೊದಲನೇ ಡಿಸೈನ್ ಆಗಲೇ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲೆಲ್ಲಿ ನೀವು ಡಿಸೈನನ್ನು ಬಿಟ್ಟಿರ್ತೀರ ಅದನ್ನೊಂದ್ಸಲ ಈ ರೀತಿ ನಾನು ಕ್ಯಾಲ್ಕುಲೇಷನ್ ಮಾಡಿಕೊಂಡೆ ಅಲ್ವಾ, ಆ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆದಮೇಲೆ ನೀವು ಈ ರೀತಿ ನೆಗೆಟಿವ್ ಫಿಲ್ಲಿಂಗ್ನ ಕೊಡಬೇಕು. ನೆಗೆಟಿವ್ ಫಿಲ್ಲಿಂಗ್ ಕೊಡೋದು ಕೂಡ ತುಂಬಾ ಈಸಿ. ಈ ಡಿಸೈನನ್ನು ನೀವು ಡ್ರಾ ಮಾಡೋದ್ರಿಂದ ನಿಮಗೆ ಮೆಹಂದಿಯಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹಾಗಾಗಿ ನೀವು ನೆಗೆಟಿವ್ ಫಿಲ್ಲಿಂಗ್ನ ಕೂಡ ಕಲ್ತ್ಕೊಳ್ಳಿ. ಪ್ರಾಕ್ಟೀಸ್ ವೈಸ್ ಕೂಡ ತುಂಬ ಈಸಿಯಾಗಿರುತ್ತೆ. ಫ್ಲವರ್ನ ನೀವು ನೆನ್ನೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದನ್ನು ಯಾವ ರೀತಿ ಒಂದ್ರ ಮೇಲೆ ಒಂದು ಕೊಡಬೇಕು ಅಂತ ನೀವು ಕಲ್ತ್ಕೊಂಡ್ರೇ ಸಾಕು, ನಿಮಗೆ ನೆಗೆಟಿವ್ ಫಿಲ್ಲಿಂಗ್ ಈಸಿ ಅಂತ ಅನ್ನೋ ಫೀಲ್ ಬರುತ್ತೆ. ಸೊ ಇದೇ ಥರ ನೀವೂ ಡ್ರಾ ಮಾಡಿ ನೆಗೆಟಿವ್ ಸ್ಪೇಸ್ನ ಫಿಲ್ ಮಾಡಿ ನನಗೆ ನೋಟ್ಸ್ನ ಶೇರ್ ಮಾಡಿ. ಇಲ್ಲಿವರೆಗೂ ನೋಟ್ಸ್ ಯಾರ್ಯಾರು ಶೇರ್ ಮಾಡಿದ್ದೀರಾ ಅವರಿಗೆ ನಾನು ನಾಳೆ ಯೂಟ್ಯೂಬಲ್ಲಿ ನಿಮ್ಮ ನೋಟ್ಸ್ನ ಎಲ್ಲರ ಜೊತೆಗೂ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಥಿಯರಿ ನೋಟ್ಸ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಬರ್ಕೊಳ್ಳಿ. ಸೊ ಫೈನಲಿ ಈ ರೀತಿ ನೀವು ಫಿಲ್ಲಿಂಗ್ ವರ್ಕ್ನ ಕಂಪ್ಲೀಟ್ ಮಾಡಿ ನನಗೆ ನೋಟ್ಸ್ನ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಾಳೆ ಕ್ಲಾಸಲ್ಲಿ ನಾವು ಮಂಡಲ ಡಿಸೈನ್ಸ್ನ ನೋಡೋಣ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಪ್ರಾಕ್ಟೀಸಿಂಗ್.